ನೀವು ಇದಂದ್ರೆ FIR ಆಗಲೇಬೇಕಿದು. FIR ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆಗಬೇಕು. ಅದು ಯಾಕಂದ್ರು, ಏನಂದರು, ಎಂತ, ಯಾರಿಗಂದ್ರು, ಏನು ಕಾರಣಕ್ಕೆ ಅಂದರು, ಇವೆಲ್ಲನೂ ಇರ್ಬೋದು. ಉತ್ಸಾಹದಲ್ಲಿ, ಹೆಚ್ಚು ಉತ್ಸಾಹದಲ್ಲಿ ಅವ್ರು ಮಾತಾಡಿರ್ಬೋದು. ಇಲ್ಲಂತಾರೆ ಅವ್ರು ಮಾತಾಡೋ ಶೈಲಿ, ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅನ್ನಿಸ್ತದೆ. ಆದರೆ ಈ ವಿಶೇಷವಾಗಿದ್ದು ಅಂದ ಮೇಲತ್ತಾದರೂ ಅಟ್ಲೀಸ್ಟ್ BJP ಇದ್ದಿದ್ದು ಈ ಅಂದಂಥ ಮಾತು ತಪ್ಪದಪ್ಪ, ಒಬ್ಬ ಸೈನಿಕರಿಗೆ ಅನ್ಬಾರ್ದಾಗಿತ್ತು, BJP ನೋಡ್ಬೇಕಾಗಿತ್ತಲ್ಲ. ಅದಾಗಿ ಇಲ್ಲಿವರೆಗೆ ಇನ್ನೂ ಆದರೂ ಅವರು ಸಚಿವರಾಗಿ ಇಟ್ಕೊಂಡದ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಹೋಗ್ರಿ, ಸಚಿವರಾಗಿ ಇರಲಿ, ಇಟ್ಕೊಳ್ಳಿ, ಬಿಡಲಿ, ಬಟ್ ಅಟ್ಲೀಸ್ಟ್ ಖಂಡಿಸ್ಬೇಕಾದ್ರೆ ತಪ್ಪದಪ್ಪ ಇಂಥ ಮಾತು ಮಾತಾಡಬಾರ್ದು ಅಂತೀರ. ಇದಕ್ಕಾಗಿ ಇಡೀ ದೇಶದ ಎಲ್ಲ ಜನರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ 24 ಗಂಟೆಗಳಲ್ಲಿ ಏನೇನು ಆಗ್ಬೋದು, ಯಾರು ಬರಲ್ಲ ಅದನ್ನು. ಆದರೆ FIR ಮಾತ್ರ ಮೋಸ್ಟ್ ಪ್ರಾಬಬಲಿ ಆಗುವ ಎಲ್ಲ ಸಾಧ್ಯತೆಗಳದ ಈಗಿನ ಮಟ್ಟಿನಲ್ಲಿ ನೋಡ್ಬೇಕಾದ್ರೆ. ಯಾಕಂದ್ರೆ ಆಲ್ರೆಡಿ ಹೈಕೋರ್ಟ್ ಇದ್ದಿದ್ದು ಈಗಾಗಲೇ ನಿರ್ದೇಶನ ಕೊಟ್ಟದ, ಇಲ್ಲ ಮೊದಲು FIR ಇವ್ರ ಮೇಲೆ ಆನಂದ ವಿಚಾರ ಮಾಡೋಣ ಅಂತೇಳಿ. ಅಂದರೆ ಇದು ಕ್ರಿಮಿನಲ್ ಕೇಸ್ ಆಗ್ತದೆ, ಕೇಸ್ ಆಗಲಿ. ಯಾಕೆಂದರೆ ಒಬ್ಬ ವರಿಷ್ಠ ಮತ್ತು ಅಷ್ಟ ಪ್ರಾಮಾಣಿಕ ಅಧಿಕಾರಿ ಮೇಲೆ, ಅದು ಸೈನ್ಯಾಧಿಕಾರಿ ಮೇಲೆ ಆರೋಪ ಮಾಡಿದಂಥ ಈ ಮಾತು ಸಣ್ಣದಲ್ಲ. ಅದೇ ಕಾಲಕ್ಕೆ ಇದು ಸೈನ್ಯಕ್ಕೆ ಅಪಮಾನ ಮಾಡಿದಂಗೆ. ನಮ್ಮ ಸೈನ್ಯ ಭಯೋತ್ಪಾದಕರ, ಅದರಲ್ಲೂ ನಿಮ್ಮದೇ ಸಮಾಜದ ಹೆಣ್ಣು ಮಗಳನ್ನು ಕಳಿಸ್ತಾನೆ ಅಂತ ಮಾತಾಡೋದು, ಇದು ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅದಕ್ಕಾಗಿ ಆರಂಭದಲ್ಲೇ ನಿಮಗೆ ಅವ್ರ ಮಾತುಗಳನ್ನು ಕೇಳಿಸಿದ್ವಿ ವಿಜಯ್ ಶಾ ಅವರು. ಅದೇ ಕಾಲಕ್ಕೆ ಕೊನೆಗೆ ಅವರು ಅಪಾಲಜನೂ ಕೇಳಿದ್ದಾರೆ, ತಪ್ಪಾಯಿತು, ನಂಗೆ ಮಾತಾಡಬಾರ್ದಾಯಿತು, ವೇಗದಾಗ ಮಾತಾಡಿದ್ದೆ, ಹಾಗೆ ಹೀಗೆ ಏನು ಕೇಳ್ಕೊಂಡಿದ್ದಾರೆ. ಆ ಕ್ಷಮಾಪಣೆ ಕೇಳಿದ್ರು ಸಹಿತ ಅದ್ರ ಬಗ್ಗೆ ಇವತ್ತು ಕೋರ್ಟು ಅಷ್ಟು ಮಾನ್ಯತೆ ಮಾಡ್ತಾ ಇಲ್ಲ. ನೋಡೋಣ ನಾಳೆ ಏನಾಗ್ತದೆ. ಕ್ಷಮಾಪಣೆ ಕೇಳಿದ ತಕ್ಷಣ ನಾವೇನೋ ಮಾಡಿದ್ದು ಕ್ಷಮಿಸಿ ಅಂತಿದ್ರೆ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಅಪರಾಧ ಮಾಡಿ ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ವ ಅನ್ನೋದು ಇವತ್ತಿನ ವಿರೋಧ ಪಕ್ಷಗಳ ಜೊತೆಗೆ BJPಯಲ್ಲಿ ಅನೇಕರು ಸಹಿತ ವಾದ ಮಾಡ್ತಾ ಇದ್ದಾರೆ. ಜೊತೆಗೆ BJP ಆದರೂ ಇಷ್ಟರಲ್ಲೇ ಖಂಡಿಸಬೇಕಾಗಿತ್ತು, ಖಂಡಿಸಿಲ್ಲ. ಇದು ಸಹಿತ ಅದ್ರ ತಪ್ಪು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ. ವಂದನೆಗಳು.